So hello students, welcome back to SciMath videos. So this is the video for 2025 and 26 batch of students. So this is the first video I'm putting for all of you. So in upcoming days there will be a lot of video. So today in the video we also have Kishore sir, who's a maths and physics teacher. So today we will be discussing. We are not going too detailed. We are not solving any problem. So here we are giving some ideas. So now you know Tuesday you have essay 1 mathematics. What to study? So now I know. The first 6 months, I know it will be like it will go very soon. No sports, you have so many activities. You would have concentrated some time. ನಿಮ್ಗೆ ಏನು ಓದಬೇಕಂತಾನೆ ಗೊತ್ತಿರೋದಿಲ್ಲ. ಇದೆಲ್ಲ ಸಮಸ್ಯೆ ಬರುತ್ತೆ ನಿಮಗೆ ಗೊತ್ತು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. So this is a video only for upcoming essay 1. What to study? Minimum what you should study. For scoring what you should study. So chapter wise we already written. We will go on discussing what you should focus. Okay, which in minimum time, maybe you will have one day, half a day. ಯು ಆರ್ ನಾಟ್ ಸ್ಟಡಿ ಎನಿಥಿಂಗ್ ಅರ್ಧದಿಂದಲೇ ಏನು ಮಾಡ್ಬೋದು ಅದನ್ನು ಹೇಳ್ತೀವಿ. ನಿಮ್ಗಿನ್ನೂ ಟೈಮ್ ಇದ್ರೆ ನೀವು ಮಿನಿಮಮ್ ಓದ್ಬಿಟ್ಟಿದ್ರೆ ಇನ್ನು ಎಕ್ಸ್ಟ್ರಾ ಏನು ಓದ್ಬೇಕು ಅನ್ನೋದು ಕೂಡ ಚಾಪ್ಟರ್ ವೈಸ್ ಐಡಿಯಾ ಕೊಡ್ತಾ ಹೋಗ್ತೀವಿ. ಸೊ ಓಕೆ ಅಲ್ವಾ ಕಿಶೋರ್ ಸರ್? ಓಕೆ. ಸೊ ಫಸ್ಟ್ ರಿಯಲ್ ನಂಬರ್ಸ್. ಸೊ ಯು ನೋ ದೇರ್ ಆರ್ 7 ಚಾಪ್ಟರ್ಸ್. ಸೊ 7 ಚಾಪ್ಟರ್ ಇವಾಗ ನಾಳೆ ಪಾರ್ಟ್ 2 ಇದ್ದಿದ್ರೆ ಬೋರ್ಡ್ ಎಕ್ಸಾಮ್ಗೆ ಏನಾಗುತ್ತೆ ಪಾರ್ಟ್ 2 ಇರೋದ್ರಿಂದ ಸೊ ಮೆನಿ ಚಾಪ್ಟರ್ಸ್ ಬರುತ್ತೆ. ಇಲ್ಲಿ ನಿಮಗೆ ಪಾರ್ಟ್ 1 ಮಾತ್ರ ಇರೋದೇ 7 ಚಾಪ್ಟರ್. ಇವಾಗ 7 ಚಾಪ್ಟರ್ ಇಂದ 80 ಮಾರ್ಕ್ಸ್ ಕೇಳಬೇಕಂದ್ರೆ so ಏನಾಗುತ್ತೆ the quantity of questions from some chapter will become more. For example, triangles ಇಂದ ನೀವು ತಗೊಂಡ್ರೆ 3 ಮಾರ್ಕ್ಸ್ ಅಲ್ಲಿ 2 ಕ್ವೆಶ್ಚನ್ ಬರುತ್ತೆ, 4 ಮಾರ್ಕ್ಸ್ ಅಲ್ಲಿ 1 ಕ್ವೆಶ್ಚನ್ ಬರುತ್ತೆ, 2 ಮಾರ್ಕ್ಸ್ ಅಲ್ಲಿ 1 ಕ್ವೆಶ್ಚನ್ ಬರುತ್ತೆ. ಯಾಕಂದ್ರೆ ಚಾಪ್ಟರ್ಸ್ ಕ್ವಾಂಟಿಟಿ ಇಸ್ ಮೋರ್ ಅಲ್ವಾ. ಈ ಬೋರ್ಡ್ ಎಕ್ಸಾಮ್ ಅಲ್ಲಿ ಕಡಿಮೆನೇ ಬರೋದು. ಬೋರ್ಡ್ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಒಂದು 4 ಮಾರ್ಕ್ಸ್ ಒಂದು ಅಷ್ಟೇ. ಬಟ್ ಇಲ್ಲಿ 80 ಮಾರ್ಕ್ಸ್ ಇಷ್ಟು ಅಕಾಮಡೇಟ್ ಮಾಡ್ಕೊಬೇಕಲ್ವಾ. ಸೊ ವಾಟ್ ವಿ ಆರ್ ಡೂಯಿಂಗ್, ವಿ ವಿಲ್ ಆಡ್ ಮೋರ್ ಪ್ರಾಬ್ಲಮ್ಸ್. ಅದೇ ತರ ಎಪಿನೂ ಅಷ್ಟೇ 3 ಮಾರ್ಕ್ಸ್ 2 ಕ್ವೆಶ್ಚನ್ ಇರುತ್ತೆ, 4 ಮಾರ್ಕ್ಸ್ 1 ಕ್ವೆಶ್ಚನ್ ಇರುತ್ತೆ. So some chapters are very high priority to score. AP, triangles, coordinate geometry, quadratic equation, pair of linear equation ಅಂತ ಎಲ್ಲದಕ್ಕೂ ಇದೆ. ಬಟ್ ಇವೆಲ್ಲ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತಗೊಳುತ್ತೆ. ಸೊ ಇವಾಗ ರಿಯಲ್ ನಂಬರ್ಸ್ ಸರ್, ರಿಯಲ್ ನಂಬರ್ಸ್ ಏನೇನು ಇಂಪಾರ್ಟೆಂಟ್ ಅಂತ ಹೇಳ್ಬಿಡಿ ಸರ್. ಅದೇ ರಿಯಲ್ ನಂಬರ್ಸ್ ಚಾಪ್ಟರ್ ಅಲ್ಲಿ ಫಸ್ಟ್ ನೋಡ್ಕೋಬೇಕಿರೋ ನಾವು HCF LCM ಮೇಲೆ ಪ್ರಾಬ್ಲಮ್ಸ್. ಅಂದ್ರೆ HCF LCM ಕೊಟ್ಬಿಟ್ಟು ಐ ಮೀನ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೇಲೆ ಪ್ರಾಬ್ಲಮ್ಸ್ ಕೊಡ್ತಾರೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೇಲೆ ಮಾಡಿ ನೀವು HCF LCM ಕಂಡುಹಿಡಿಯೋದು. ಓಕೆ, ಅದನ್ನ ಬಿಟ್ಟರೆ ಅದ್ರ ಮೇಲೆ ಒಂದು ಫಾರ್ಮುಲಾ ಇದೆ, HCF into LCM is equal to A into B ಅಂತ ಹೇಳಿ. ಆ ಪ್ರಾಬ್ಲಮ್ ಐ ಮೀನ್ ಆ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ಕೊಡ್ತಾರೆ. ಅದೊಂದು ಆಮೇಲೆ ಮೋಸ್ಟ್ಲಿ 3 ಮಾರ್ಕ್ಸ್ ಗೆ ತೆಗಿಯು. ಸೊ ವಾಟ್ ದೇ ವಿಲ್ ಡು ಇಸ್ ದೇ ವಿಲ್ ಆಸ್ಕ್ ಯು ಟು ಫೈಂಡ್ LCM HCM and verify the relation ಅಂತ ಹೇಳಿ ಕೇಳ್ತಾರೆ. 3 ಮಾರ್ಕ್ಸ್ ಕೇಳ್ತಾರೆ. ಅಂದ್ರೆ ನೀವು LCM 2 ನಂಬರ್ ಕೊಟ್ಬಿಟ್ಟು LCM HCF ಕಂಡುಹಿಡಿದು ಆಮೇಲೆ ಆ ವೆರಿಫೈ ರಿಲೇಶನ್ಶಿಪ್ ನ ವೆರಿಫೈ ಮಾಡಬೇಕು. ಓಕೆ ಸರ್, ನೆಕ್ಸ್ಟ್ ಕೇಳ್ತಾರೆ. ಬಿಟ್ 2 ಮಾರ್ಕ್ಸ್ ಗೆ ಪ್ರೂವ್ ದಟ್ ರೂಟ್ 5 plus root 3 5 ಅಂದ್ರೆ 2 ವೇರಿಯೇಬಲ್ಸ್ ಬರುತ್ತೆ. 2 ಈ ತರ ನೀವು ಹೇಳ್ತಿರೋದು 2 plus root 5 yes exactly 3 minus root 3 ಫಾರ್ ಎಕ್ಸಾಂಪಲ್ ಈ ತರ ಕ್ವೆಶ್ಚನ್ಸ್ 2 ಮಾರ್ಕ್ಸ್ ಗೆ ಕೇಳ್ತಾರೆ. ದಿಸ್ ಇಸ್ ವೆರಿ ಸ್ಮಾಲ್ ಡಿರೈವೇಶನ್ ಅಲ್ಲ, ಸ್ಮಾಲ್ 4-5 ಲೈನ್ ಅಷ್ಟೇ. ಇದು 2 ಮಾರ್ಕ್ಸ್ ಗೆ ಬರುತ್ತೆ, ಸ್ಮಾಲ್ ಪ್ರೂಫ್ ಇದೆ ಆಕ್ಚುಲಿ. ಓಕೆ, ಸೊ ಇದು 2 ಮಾರ್ಕ್ಸ್ ಗೆ ಬರೋ ಕ್ವೆಶ್ಚನ್. 3 ಮಾರ್ಕ್ಸ್ ಅಲ್ಲಿ ಅವಾಗಲೇ ಹೇಳಿದಂಗೆ ವೆರಿಫೈ ದ ರಿಲೇಶನ್ಶಿಪ್ ಒಂದು ಬಿಟ್ರೆ ಪ್ರೂವ್ ದಟ್ root 2 root 3 root 5 ಎಕ್ಸಾಕ್ಟ್ಲಿ ಐ ಮೀನ್ ಪಕ್ಕ ಬಂದೇ ಬರೋ ಕ್ವೆಶ್ಚನ್ ಇದು. ಇದರಲ್ಲಿ ಬಂದೇ ಬರುತ್ತೆ root 2 root 3 root 5 root 7 ಯಾವ್ದು ಬೇಕಾದ್ರೂ ಕೇಳ್ಬೋದು. ಬಟ್ ಕೊಡ್ತಾರೆ, ಇದಂತೂ ಫಿಕ್ಸ್. ಸೊ ಇವಾಗ ಮಿನಿಮಮ್ ಏನ್ ಗೊತ್ತಿರಬೇಕು ಸರ್? ನನಗೆ ಏನೂ ಗೊತ್ತಿಲ್ಲ ಅಂದ್ರೆ ಮಿನಿಮಮ್ ಏನು ಓದ್ಕೋಬೇಕು? ಫಸ್ಟ್ ಸ್ಟಡಿ ಮಾಡಬೇಕಿರೋದು ಇದು ಪ್ರೂವ್ ದಟ್ root 2 root 3 ಪ್ರಿಯಾರಿಟಿ ಕೊಟ್ಟು ಫಸ್ಟ್ ಇದನ್ನ ಸ್ಟಡಿ ಮಾಡ್ಬೇಕು ನಾವು. 3 ಮಾರ್ಕ್ಸ್ ಬಂದೇ ಬರುತ್ತೆ. ಬಿಟ್ರೆ ನಾವು ಇದು ಈಸಿ ಇದೆ, ಇದು ಗೊತ್ತಿದ್ರೆ ಇದು ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಸೊ ಅಷ್ಟು ಮಿನಿಮಮ್ ಕಲಿಬೇಕು. HCF LCM ರಿಲೇಷನ್ ಇದೆ, ಅದನ್ನ ನೋಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಸೊ 3 ಮಾರ್ಕ್ಸ್ ಗೆ ಇನ್ನೊಂದು 3 ಮಾರ್ಕ್ಸ್ ಗೆ ಏನ್ ಬರ್ಬೋದು ಅಂದ್ರೆ ಸರ್ ಆಗ್ಲೇ ಹೇಳಿದ್ರು, ಅದೇ ಇವಾಗ ನಾನು ರಿಪೀಟ್ ಮಾಡಿದೆ. ಇದೊಂದು ನೀವು 2 ನಂಬರ್ ಕೊಟ್ಬಿಟ್ಟು LCM HCF ಕಂಡುಹಿಡಿದು ಕ್ರಾಸ್ ವೆರಿಫೈ ಮಾಡೋದು. ಸೊ ಇದು ಈ ಚಾಪ್ಟರ್ ಅಲ್ಲಿ ನೀವು ಇಂಪಾರ್ಟೆನ್ಸ್. ಬೋರ್ಡ್ ಎಕ್ಸಾಮ್ಗೂ ಇದು ಇಂಪಾರ್ಟೆಂಟ್ ಅಲ್ಲ ಸರ್? ಡೆಫಿನೆಟ್ಲಿ ಇದು ಈ ಕ್ವಶನ್ ಬಂದೇ ಬರುತ್ತೆ. ಆಲ್ಮೋಸ್ಟ್ ಎವ್ರಿ ಇಯರ್ ರಿಪೀಟ್ ಆಗೋ ಕ್ವಶನ್ ಇದೆ. root 3 root 5 root 2 ಇದ್ರ ಮೂರಲ್ಲಿ ಒಂದು ಬಂದೇ ಬರುತ್ತೆ. ಸೊ ಇಷ್ಟು ಈ ಚಾಪ್ಟರ್ ಅಲ್ಲಿ ಮಿನಿಮಮ್ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಪಾಲಿನಾಮಿಯಲ್ಸ್ ಹೋಗೋಣ. ಸೊ ಪಾಲಿನಾಮಿಯಲ್ಸ್ ಅಲ್ಲಿ ನಮಗೆಲ್ಲ ಗೊತ್ತೇ ಇದೆ. ದ ಫಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಇದು ಡಿಗ್ರೀಸ್ ಆಫ್ ದ ಪಾಲಿನಾಮಿಯಲ್. ಸೊ ಡಿಗ್ರಿ 2 ನೋ, ಡಿಗ್ರಿ 3 ನೋ, ಡಿಗ್ರಿ 4 ನೋ ಕೊಡ್ತಾರೆ, ಡಿಗ್ರಿ ಕೇಳಬೇಕು. ಆಮೇಲೆ ಈ ತರದ್ದು ದೇ ವಿಲ್ ಗಿವ್ ಯು ಗ್ರಾಫ್ ಕೊಟ್ಟು ಹೌ ಮೆನಿ zeros. ಸೊ ವೇರ್ ಎವರ್ ದಿಸ್ ಗ್ರಾಫ್ ಟಚಸ್ ದ x axis will give you the number of zeros. ಸೊ ಒಂದ್ಸತಿ ಇದು ಕೇಳ್ತಾರಲ್ಲ ಸರ್, ರೈಟ್ ದ ವ್ಯಾಲ್ಯೂಸ್ ಆಫ್ 0. ಇವಾಗ ಈಗ ಕರ್ವ್ ಎಲ್ಲೆಲ್ಲಿ x axis ನ ಟಚ್ ಆಗ್ತದೆ. ಫಾರ್ ಎಕ್ಸಾಂಪಲ್ 1,0 -1,0 2,0 ಕರೆಕ್ಟ್ ಅಲ್ಲ ಸರ್? ಇದು ಅಂದ್ರೆ ಇಲ್ಲಿ x ಕೋಆರ್ಡಿನೇಟ್ ಏನಿದೆ ಇದು ನಮ್ zeros ಆಗುತ್ತೆ. -1 and So -1 and 2 are the zeros of this. So illi how many zeros? So idu what are the zeros? What are the zeros? Question. Okay.
ಸೊ ಇದು ನಿಮಗೆ 1 ಮಾರ್ಕ್ಸ್ ಗೆ MCQs ಅಲ್ಲಿ ಕೇಳ್ತಾರೆ. ಕೇಳ್ತಾರೆ. ನೆಕ್ಸ್ಟ್ ಪಾಲಿನಾಮಿಯಲ್ಸ್ ಅಲ್ಲಿ ಬರೋದು ಇದು ನಿಮ್ಮ ಫೈಂಡ್ ದ zeros of the polynomial. Zeros of the polynomial ಏನು x square plus 3x plus 5 quadratic polynomial ಕೊಟ್ಬಿಟ್ಟು factorize ಮಾಡಿಬಿಟ್ಟು they have to find the number of zeros. ನೆಕ್ಸ್ಟ್ 3 ಮಾರ್ಕ್ಸ್ ಗೆ ಇದು ವೆರಿ ಇಂಪಾರ್ಟೆಂಟ್ ಇದಲ್ವಾ ಸರ್, ಅಂದ್ರೆ 2 ಮಾರ್ಕ್ಸ್ ಇದು ಬರ್ಬೋದಲ್ಲ ಸರ್, ಏನಂದ್ರೆ they will give you the zeros. They will give you the zeros and they will tell you make the quadratic polynomial. So you have to use this equation. ಏನು alpha plus beta is x plus alpha beta. So ಈ equation ನ ಅವರು zeros ಕೊಡ್ತಾರೆ. So these are the zeros, one is alpha and one is beta. ಇದನ್ನ ಸಿಂಪ್ಲಿಫೈ ಮಾಡಬೇಕು. ಅಥವಾ ಒಂದ್ಸತಿ ಸಮ್ ಅಂಡ್ ಪ್ರಾಡಕ್ಟ್ ಕೊಡ್ತಾರೆ. ಕೇರ್ಫುಲ್ ಆಗಿರ್ಬೇಕು ಸರ್, ಅದೇ ಹೇಳಕ್ ಬಂದೆ ನಾನು. ಆಲ್ಫಾ ಬೀಟಾ ಅಂತ ಕೊಟ್ಟಿದ್ರೆ ಐ ಮೀನ್ zeros ಅಂತ ಕೊಟ್ಟಿದ್ರೆ ಆಲ್ಫಾ ಬೀಟಾ ಅಂತ ಗೊತ್ತಿ. ಸುಮಾರು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಅವ್ರು zeros ಅಂತ ಕೊಟ್ಟಿರ್ತಾರೆ, ಅವ್ರು ಸಮ್ ಪ್ರಾಡಕ್ಟ್ ಅಂತ ತಗೊಂಡ್ಬಿಡ್ತಾರೆ. ಕೇರ್ಫುಲ್ ಆಗಿರ್ಬೇಕು. So basically ಇಲ್ಲಿ if this is the zeros of the polynomial, find the polynomial ಅಂದ್ರೆ ಅವಾಗ ಇದು alpha and beta. ಅಥವಾ the sum and product of the zeros are the sum and product of the zeros are 3 and minus 5 ಅಂದ್ರೆ sum value ಇಲ್ಲ ಹಾಕೊಳ್ತೀರಾ, product value ಇಲ್ಲ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಯಾಕಂದ್ರೆ ಇಲ್ಲಿ 2 ಮಾರ್ಕ್ಸ್ ಗೆ 3 ಮಾರ್ಕ್ಸ್ ತುಂಬಾ ಆಟ ಆಡ್ತಾರೆ, ಸ್ವಲ್ಪ ಅಪ್ಲಿಕೇಶನ್ ಟೈಪ್ ಕ್ವೆಶ್ಚನ್ಸ್ ಬರುತ್ತೆ, ಕರೆಕ್ಟ್ ಆಗಿ ಅರ್ಥ ಆಗಬೇಕು. ಸೊ ನೆಕ್ಸ್ಟ್ 3 ಮಾರ್ಕ್ಸ್ ಗೆ ವೆರಿ ಇಂಪಾರ್ಟೆಂಟ್ ಒಂದು ಇದು ಕೊಡ್ತಾರೆ. 3 ಮಾರ್ಕ್ಸ್ ಗೆ they'll give one quadratic polynomial and they'll ask you find the zeros and verify the relationship between them. ಸೊ ಏನ್ ಮಾಡಬೇಕು, ನೀವು zeros ನ ಆಲ್ಫಾ ಬೀಟಾ ಕಂಡುಹಿಡಿದು ಆಮೇಲೆ ನೀವೇನಿದೆ ಈಕ್ವೇಶನ್ ಇದನ್ನ ವೆರಿಫೈ ಮಾಡಬೇಕು. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಎ ಮೈನಸ್ ಬಿ ಬೈ ಎ. ನೆಕ್ಸ್ಟ್ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ಇದನ್ನ ವೆರಿಫೈ ಮಾಡಬೇಕು. ಸೊ 3 ಮಾರ್ಕ್ಸ್ ಗೆ ಡೆಫಿನೆಟ್ ಕ್ವೆಶ್ಚನ್, ಮೋಸ್ಟ್ಲಿ ನಾಳೆ ಡೆಫಿನೆಟ್ ಕ್ವೆಶ್ಚನ್ ಒಂದು ಈಕ್ವೇಶನ್ ಒಂದು ನಿಮಗೆ ಪಾಲಿನಾಮಿಯಲ್ ಕೊಟ್ಬಿಟ್ಟು ಫೈಂಡ್ ದ zeros and verify the relationship between the coefficients and zeros. The definite question. So ಅಷ್ಟೇ ಸರ್, ಇದು ಪಕ್ಕ ಕ್ವೆಶ್ಚನ್ಸ್ ಅಂದ್ರೆ ಇದು ಪಕ್ಕ ಕ್ವೆಶ್ಚನ್, ದಿಸ್ ಇಸ್ ದ ಡೆಫಿನೆಟ್ ಕ್ವೆಶ್ಚನ್. ಆಮೇಲೆ ಪಾಲಿನಾಮಿಯಲ್ಸ್ 1 ಮಾರ್ಕ್ಸ್, ಕೆಲವು 1 ಮಾರ್ಕ್ಸ್ ಮೋಸ್ಟ್ ಆಫ್ ದಿ ಟೈಮ್ಸ್ ಇದು ರಿಪೀಟ್ ಆಗುತ್ತೆ ಸರ್. ಅಂದ್ರೆ ಈ ಫಾರ್ಮುಲಾ ಮೇಲೆ ಇದನ್ನ ಏನು ಈಕ್ವೇಶನ್ ಏನು ಹೇಳಿದ್ರಲ್ಲ ಇದ್ರ ಮೇಲೆ ಈ ತರದ್ದು ಬರುತ್ತೆ. ಸೊ ಬೇಸಿಕಲಿ ಈ ಚಾಪ್ಟರ್ ಅಲ್ಲಿ ಇದು ಗೊತ್ತಿರಬೇಕು ಅವರಿಗೆ, ಏನು ವೆರಿಫೈ ಮಾಡೋದು. ಆಮೇಲೆ 1 ಮಾರ್ಕ್ಸ್ ಅಲ್ಲಿ ಡಿಗ್ರೀಸ್. ಓಕೆ, ಸೊ ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಸರ್. ಅದೇ ಸರ್, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಫಸ್ಟ್ ಗೆ ಬರೋದೇನೆ ಜನರಲ್ ಫಾರ್ಮ್ a1x plus b1y ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನಾಮಿಯಲ್. ಅದು ಜನರಲ್ ಫಾರ್ಮ್. ಅದ್ರ ಬಿಟ್ರೆ ಈ ಟೇಬಲ್ ಇದೆಯಲ್ಲ ಸರ್, ಟೇಬಲ್ ವೆರಿ ಇಂಪಾರ್ಟೆಂಟ್ ಟೇಬಲ್. ಸೊ ನೀವು ಟೇಬಲ್ ಏನ್ ಟೇಬಲ್ ಮಾತಾಡ್ತೀನಿ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇವಾಗ ಒಂದ್ 2 ಲೀನಿಯರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಕೊಟ್ರೆ ಯಾವ ತರ ಲೈನ್ಸ್ ಆಗುತ್ತೆ ಕೇಳಿದ್ರೆ ಯಾರಾದ್ರೂ, ನೀವು ಗ್ರಾಫ್ ಹಾಕ್ಬಿಟ್ಟೆ ಕಂಡುಹಿಡಿಬೇಕಂತ ಇಲ್ಲ. ಸೊ ಅಲ್ಲಿ ನಮಗೆ ವೆದರ್ ದೇ ಫಾರ್ಮ್ ಇವಾಗ 2 ಲೈನ್ಸ್ ಇದ್ರೆ ಇದರ್ ಇಟ್ ಕ್ಯಾನ್ ಬಿ ಇಂಟರ್ಸೆಕ್ಟಿಂಗ್, ಇಟ್ ಕ್ಯಾನ್ ಬಿ ಪ್ಯಾರಲಲ್ ಆರ್ ಇಟ್ ಕ್ಯಾನ್ ಬಿ ಕೋಇನ್ಸಿಡೆಂಟ್. ಸೊ ನೋಡಿದ ತಕ್ಷಣ ಹೆಂಗ್ ಕಂಡುಹಿಡಿಯೋದು, ವಾಟ್ ಟೈಪ್ ಆಫ್ ಲೈನ್ಸ್, ಎಷ್ಟು ಸೊಲ್ಯೂಷನ್ಸ್ ಇದೆ. ಇವಾಗ ನಮ್ಗೆ ಗೊತ್ತಿರೋದು 2 ಕೆಲಸತಿ ಸೊಲ್ಯೂಷನ್ಸೇ ಬರಲ್ಲ, ಕೆಲಸತಿ ಯೂನಿಕ್ ಸೊಲ್ಯೂಷನ್ ಬರುತ್ತೆ, x ಒಂದು ಬರುತ್ತೆ y ಒಂದು ಬರುತ್ತೆ, ಕೆಲಸತಿ x ಗೆ ತುಂಬಾ ಆನ್ಸರ್ ಬರುತ್ತೆ, y ಗೆ ತುಂಬಾ ಆನ್ಸರ್ ಬರುತ್ತೆ. ಸೊ ಯಾವ ಟೈಮಲ್ಲಿ ಏನ್ ಬರುತ್ತೆ ಅದು ಆ ಟೇಬಲ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಇದನ್ನ ನೀವು ವೆರಿ ಕ್ಲಿಯರ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ನಿಮಗೆ 1 ಮಾರ್ಕ್ಸ್ ಅಲ್ಲಿ they will give you 2 linear equations, pair of linear equation. They will ask you what type of lines it forms. ಅದನ್ನ ನೀವು ಏನ್ ಮಾಡಬೇಕು, a1 by a2, b1 by b2, c1 by c2 ಅದೆಲ್ಲ ನಾಟ್ ಈಕ್ವಲ್ ಆದ್ರೆ ಇಂಟರ್ಸೆಕ್ಟಿಂಗ್, ಎಲ್ಲ ಈಕ್ವಲ್ ಆದ್ರೆ ಕೋಇನ್ಸಿಡೆಂಟ್. ಬರೀ a1 by a2 is equal to b1 by b2 ಈಕ್ವಲ್ ಆಗಿ c1 by c2 ನಾಟ್ ಈಕ್ವಲ್ ಆದ್ರೆ ಅದು ಪ್ಯಾರಲಲ್ ಲೈನ್. ಆಮೇಲೆ ಎಷ್ಟು ಸೊಲ್ಯೂಷನ್ ಕೇಳ್ತಾರೆ, ಎರಡು ಈಕ್ವಲ್ ಕೊಟ್ಬಿಟ್ಟು ವಾಟ್ ಆರ್ ದ ನಂಬರ್ ಆಫ್ ಸೊಲ್ಯೂಷನ್ಸ್. ಅವಾಗ ನೀವೇನ್ ಮಾಡ್ಬೇಕು, ಫಸ್ಟ್ ಯಾವ ಟೈಪ್ ಅಂತ ಲೈನ್ ಅಂತ ಕಂಡುಹಿಡಿದು ಆಮೇಲೆ ನೀವು ಡಿಸೈಡ್ ಮಾಡಬೇಕು. ಸೊ ಬೇಸಿಕಲಿ ಈ ಟೇಬಲ್ ಏನಿದೆ ಟೆಕ್ಸ್ಟ್ ಬುಕ್ ಅಲ್ಲಿ ಲೀನಿಯರ್ ಈಕ್ವೇಷನ್ ಶುರುವಾಗಿ ಸೆಕೆಂಡ್ ಥರ್ಡ್ ಪೇಜ್ ಗೆ ಆ ಟೇಬಲ್ ಬರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಮೋಸ್ಟ್ಲಿ ನಾಳೆ 2 ಮಾರ್ಕ್ಸ್ ಬರುತ್ತೆ, 1 ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ. ಬೋರ್ಡ್ ಎಕ್ಸಾಮ್ಗೆ MCQ ಅಲ್ಲಿ ಒಂದು ಕ್ವಶನ್ ಇರುತ್ತೆ, ವೆರಿ ಶಾರ್ಟ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ. ಇಲ್ಲಿ ಇನ್ನೂ ತುಂಬಾ ಅಕಾಮಡೇಟ್ ಮಾಡ್ಕೊಳ್ಳೋಕೆ ಡೆಫಿನೆಟ್ಲಿ ಈ ಕ್ವಶನ್ ಬಂದೇ ಬರುತ್ತೆ. ಸೊ ಆಮೇಲೆ ಸರ್ ಅದಾದ್ಮೇಲೆ ವರ್ಬಲ್ ಪ್ರಾಬ್ಲಮ್ಸ್ ಬರುತ್ತೆ, ಎಲಿಮಿನೇಷನ್ 2 ಮಾರ್ಕ್ಸ್. ಹಾಗಾಗಿ 3 ಇವಾಗ ಎಲಿಮಿನೇಷನ್, ಸಬ್ಸ್ಟಿಟ್ಯೂಷನ್, ಆಮೇಲೆ ಇದು ಎಲಿಮಿನೇಷನ್ ಸಬ್ಸ್ಟಿಟ್ಯೂಷನ್ ಎರಡೇ ಇರೋದು. ಇವಾಗ ನಮಗೆ ಸಬ್ಸ್ಟಿಟ್ಯೂಷನ್ ಬೇಕಾ ಸರ್ ನಾಳೆ ಎಕ್ಸಾಮ್ಗೆ? ನಾಳೆ ಸಬ್ಸ್ಟಿಟ್ಯೂಷನ್ ಮೋಸ್ಟ್ ಆಫ್ ದ ಟೈಮ್ಸ್ ಕೊಡಲ್ಲ, ರಿಪೀಟ್ ಆಗಲ್ಲ. ಅದು ಎಲಿಮಿನೇಷನ್ ಮೇಲೆ ಕೊಡೋದು ಕ್ವೆಶ್ಚನ್. ಡೆಫಿನೆಟ್ಲಿ ಕ್ವೆಶ್ಚನ್ ಬಂದೇ ಬರುತ್ತೆ ಎಲಿಮಿನೇಷನ್ ಮೇಲೆ. ಅದು ಬಿಟ್ರೆ ಗ್ರಾಫ್ ಡೆಫಿನೆಟ್ ಕ್ವೆಶ್ಚನ್. ಲಾಸ್ಟ್ ಟೈಮ್ ಮಿಡ್ ಟರ್ಮ್ ಎಕ್ಸಾಮ್ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಈ ಟೈಮ್ ಹೇಳಕ್ಕಾಗಲ್ಲ, ಮತ್ತೆ 5 ಮಾರ್ಕ್ಸ್ ಬಂದ್ರೆ ಬರ್ಬೋದು ಹೇಳಕ್ಕಾಗಲ್ಲ. ಸೊ ಅದಕ್ಕೆ ಗ್ರಾಫ್ ಡೆಫಿನೆಟ್ ಕ್ವೆಶ್ಚನ್. ಆಮೇಲೆ ಇವಾಗ ಅದಾದ್ಮೇಲೆ ಇನ್ನೊಂದು ವರ್ಬಲ್ ಪ್ರಾಬ್ಲಮ್ ಕೊಡಬಹುದು, ಯಾಕಂದ್ರೆ ನಂಬರ್ ಆಫ್ ಕ್ವೆಶ್ಚನ್ಸ್ ಅಕಾಮಡೇಟ್ ಮಾಡಕ್ ಮಾರ್ಕ್ಸ್ ನ ಅಕಾಮಡೇಟ್ ಮಾಡಕ್ ಬೇಕಲ್ಲ, ಹಾಗಾಗಿ ವರ್ಬಲ್ ಪ್ರಾಬ್ಲಮ್ ಕೂಡ ಇನ್ಕ್ಲೂಡ್ ಮಾಡಬಹುದು ಚಾನ್ಸಸ್. ವರ್ಬಲ್ಸ್ ಅಂದ್ರೆ ವರ್ಡ್ಸ್ ಅಲ್ಲಿ ಇರುತ್ತಲ್ಲ. ಇವಾಗ ಬೋರ್ಡ್ ಎಕ್ಸಾಮ್ಗೆ ಲೀನಿಯರ್ ಈಕ್ವೇಷನ್ ಇಂದ ವರ್ಬಲ್ಸ್ ಬರಲ್ಲ, ಯಾಕಂದ್ರೆ 4 ಮಾರ್ಕ್ಸ್ ಆಗ್ಲೇ ಗ್ರಾಫ್ ಕೊಟ್ಟ ಮೇಲೆ ನಾವು ಮತ್ತೆ ಕೇಳಲ್ಲ. ಬಟ್ ಇಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ಗೆ ನಾವೇನ್ ಮಾಡ್ತೀವಿ, ವರ್ಬಲ್ಸ್ ಕೇಳ್ತೀವಿ.
4 ಮಾರ್ಕ್ಸ್ ವರ್ಬಲ್ ಕೇಳ್ತೀವಿ. ಸೊ ನೀವೇನ್ ಮಾಡ್ಬೇಕು ಇವಾಗ, ವರ್ಬಲ್ಸ್ ಅಲ್ಲಿ ತುಂಬಾ ಟೈಪ್ ಆಫ್ ವರ್ಬಲ್ಸ್ ಇದೆ. ಅದರಲ್ಲಿ ಫ್ರಾಕ್ಷನ್ ಟೈಪ್ ಆಫ್ ವರ್ಬಲ್ ಅಂತ ಇದೆ. ಫ್ರಾಕ್ಷನ್ ಕಂಡುಹಿಡಿಯುತ್ತೆ, ಫೈಂಡ್ ದ ಫ್ರಾಕ್ಷನ್ ಅಂತ ಕೆಲವು ಪ್ರಾಬ್ಲಮ್ಸ್ ಇದೆ, ಚೆಕ್ ಮಾಡಿದೆ. ಆಮೇಲೆ ಅದೊಟ್ಟಿಗೆ ಏಜ್ ರಿಲೇಟೆಡ್, ಫೈಂಡ್ ದ ಏಜ್ ಟೈಪ್ ಅಂಡ್ ಫ್ರಾಕ್ಷನ್ ಟೈಪ್ ಪ್ರಾಬ್ಲಮ್ಸ್ ಪ್ರಯಾರಿಟಿ ಕೊಟ್ಟು ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿಂದನೇ ಬರೋ ಚಾನ್ಸಸ್ ಜಾಸ್ತಿ ಸರ್. ಸೊ ಮಿನಿಮಮ್ ಇವಾಗ ಈ ಚಾಪ್ಟರ್ ಏನಾದ್ರು ಗೊತ್ತಿರ್ಬೇಕು ಸರ್. ಮಿನಿಮಮ್ ಸರ್ ಫಸ್ಟ್ ಅದೇ ಟೇಬಲ್ ಮೇಲೆ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಓಕೆ, ಅದು ಬಿಟ್ರೆ ಎಲಿಮಿನೇಷನ್ ಮೆಥಡ್ 2 ಮಾರ್ಕ್ಸ್ ಡೆಫಿನೆಟ್ಲಿ ಕ್ವೆಶ್ಚನ್. ಸೊ ನಾನು ಕೇಳಿದೆ ಸರ್, ಇದರಿಂದ ಟೇಬಲ್ ಗೊತ್ತಿಲ್ಲ ಪರವಾಗಿಲ್ಲ, ಮಿನಿಮಮ್ ಗ್ರಾಫ್ ಎಲಿಮಿನೇಷನ್ ಮೆಥಡ್ 6 ಮಾರ್ಕ್ಸ್ ಫಿಕ್ಸ್. ಸೊ ಇವಾಗ ಬೇಸಿಕಲಿ ಇವಾಗ ಗ್ರಾಫ್, ಎಲಿಮಿನೇಷನ್, ಈ ಟೇಬಲ್, ವರ್ಬಲ್ಸ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಸುಮಾರು 10+ ಮಾರ್ಕ್ಸ್ ನಿಮಗೆ ಬರೋ ಚಾನ್ಸಸ್ ಸರ್. ಸೊ ನೆಕ್ಸ್ಟ್ ಇವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ನಮಗೆಲ್ಲ ಗೊತ್ತೇ ಇದೆ. ಸ್ಟ್ಯಾಂಡರ್ಡ್ ಫಾರ್ಮ್ ax² + bx + c = 0. ಆಮೇಲೆ ಫಸ್ಟ್ ಎಕ್ಸರ್ಸೈಸ್ ಇದೆಯಲ್ಲ, ಅಂದ್ರೆ ಹೆಂಗೋ ಕೊಟ್ಟಿರ್ತಾರೆ, ಅದು ಸ್ಟ್ಯಾಂಡರ್ಡ್ ಇದೆಯಲ್ಲ, ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡಬೇಕು. ಆ ತರದ 1 ಮಾರ್ಕ್ಸ್ ಗೆ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ನೆಕ್ಸ್ಟ್ ಆಬ್ವಿಯಸ್ಲಿ ಫ್ಯಾಕ್ಟರೈಸೇಷನ್ ಡೆಫಿನೆಟ್ ಕ್ವೆಶ್ಚನ್. ಒಂದು ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಬಿಟ್ಟು ಫ್ಯಾಕ್ಟರೈಸ್, ಈಸಿ ಇರೋದು 2 ಮಾರ್ಕ್ಸ್ ಗೆ ಫೈಂಡ್ ದ ರೂಟ್ಸ್. ಸೊ ಅದನ್ನ 2 ಮಾರ್ಕ್ಸ್ ಗೆ ಬಂದೇ ಬರುತ್ತೆ. ಆಮೇಲೆ ನೇಚರ್ ಆಫ್ ಫ್ರೂಟ್ಸ್, ಡಿಸ್ಕ್ರಿಮಿನೆಂಟ್ ನಿಮ್ಗೆ ಗೊತ್ತೇ ಇದೆ. ನೇಚರ್ ಆಫ್ ಫ್ರೂಟ್ಸ್ ಅಂದ್ರೆ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯಲೇಬೇಕು, B² - 4ac. ಸೊ ಆಮೇಲೆ ಯಾವ ಕ್ಯಾಟಗರಿಗೆ ಸೇರುತ್ತೆ, ವೆದರ್ ದೇ ಹ್ಯಾವ್ ಈಕ್ವಲ್ ರೂಟ್ಸ್, ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಡಿಸ್ಟಿಂಕ್ಟ್ ರೂಟ್ಸ್. ಸೊ ಇದು ನೆಕ್ಸ್ಟ್ ವರ್ಬಲ್ಸ್. ಇಲ್ಲಿಂದ ಬೋರ್ಡ್ ಎಕ್ಸಾಮ್ ಕೂಡ ವರ್ಬಲ್ಸ್ ಇಂಪಾರ್ಟೆಂಟ್. ನಾಳೆ ಕೂಡ ವರ್ಬಲ್ಸ್ ಬಂದೇ ಬರುತ್ತೆ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಒಂದು 7-8 ಪ್ರಾಬ್ಲಮ್ ಸರ್. ಎಲ್ಲ ಲೆಕ್ಕ ಹಾಕಿದ್ರೆ ಎಲ್ಲಾನು ಮಾರ್ಕ್ಸ್ ಬೇಕಾದ್ರೆ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ಈಸಿನೇ ಬರುತ್ತೆ, ನಾಳೆ ಈಸಿದೇ ಬರುತ್ತೆ. ಸೊ ಮಿನಿಮಮ್ ಈ ಚಾಪ್ಟರ್ ಇಂದ ನನಗೆ ಕೇಳಿದ್ರೆ ಮಿನಿಮಮ್ ಗೊತ್ತಿರಬೇಕಾಗಿರೋದು ಫ್ಯಾಕ್ಟರೈಸೇಷನ್, ವೆರಿ ಮಿನಿಮಮ್, ನೇಚರ್ ಆಫ್ ಫ್ರೂಟ್ಸ್, ಡಿಸ್ಕ್ರಿಮಿನೆಂಟ್. ಇಷ್ಟು ಗೊತ್ತಿದ್ರೆ ಅಟ್ಲೀಸ್ಟ್ ಒಂದು 4 ಮಾರ್ಕ್ಸ್ 5 ಮಾರ್ಕ್ಸ್ ತೆಗಿಬಹುದು. ವರ್ಬಲ್ಸ್ ಯಾರಿಗೆ ಸ್ಕೋರಿಂಗ್ ಬೇಕು ವರ್ಬಲ್ಸ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಅಷ್ಟೇ ಇಲ್ಲ ಸರ್. ಕ್ವಾಡ್ರಾಟಿಕ್ ಈಕ್ವೇಷನ್ ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಾಬ್ಲಮ್ಸ್ ಮಾಡಿದ್ರೆ ಸಾಕಾಗುತ್ತಾ? ಸಾಕು. ಬೋರ್ಡ್ ಎಕ್ಸಾಮ್ಗೂ ನಾನು ಕೇಳಿದ್ರೆ ಟೆಕ್ಸ್ಟ್ ಬುಕ್ ಸಾಕು. ಸದ್ಯಕ್ಕೆ ಇಲ್ಲಿ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಬೆಟರ್ ನೀವು ಅಟ್ಲೀಸ್ಟ್ ಪ್ರಾಕ್ಟೀಸ್ ದ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್. ಏನೋ ಅದ್ರಲ್ಲಿ ಸಿಂಪಲ್ ನಿಮ್ಗೆ ಇರೋದೇ 7-8 ಪ್ರಾಬ್ಲಮ್. ಇವಾಗಿಂದಾನೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನೇನು ಆಲ್ಮೋಸ್ಟ್ ಡಿಸೆಂಬರ್ ಬಂದ್ಬಿಡ್ತೀವಿ. ಸೊ ನೆಕ್ಸ್ಟ್ AP ಸರ್. AP ಅಲ್ಲಿ ಹೇಳಿ ಫಸ್ಟ್. AP ಅಲ್ಲಿ ಆಬ್ವಿಯಸ್ಲಿ ಏನೇಳಿ ಫಸ್ಟ್ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಗೆ ANSN ಪ್ರಾಬ್ಲಮ್ ಬಂದೇ ಬರುತ್ತೆ ಸರ್. ಡೆಫಿನೆಟ್ ಡೈರೆಕ್ಟ್ ಫೈಂಡ್ ದ nth ಟರ್ಮ್, ಅಂದ್ರೆ ಬೇಸ್ಡ್ ಆನ್ ದ ಫಾರ್ಮುಲಾಸ್, AN ಫಾರ್ಮುಲಾ, SN ಫಾರ್ಮುಲಾ ಬಂದೇ ಬರುತ್ತೆ ಕ್ವೆಶ್ಚನ್. ಬಂದೇ ಬರುತ್ತೆ. 2 ಮಾರ್ಕ್ಸ್ ಈಸಿ ಇರುತ್ತೆ, ವೆರಿ ಈಸಿ ಕ್ವೆಶ್ಚನ್ ಬರುತ್ತೆ, ಯಾರು ಬೇಕಾದ್ರೂ ಸಾಲ್ವ್ ಮಾಡಬಹುದು. ಆಮೇಲೆ ಮಿಡ್ ಟರ್ಮ್ ಅಲ್ಲಿ ಸರ್ ಇದು 3 ಮಾರ್ಕ್ಸ್ ಗೆ ಕೊಡೋ ಚಾನ್ಸಸ್ ಜಾಸ್ತಿ ಸರ್. ಓಕೆ, ಯಾವುದು SN ಅಥವಾ ಏನಾದ್ರು ಕೊಡಬಹುದು, ವರ್ಬಲ್ ಪಾಯಿಂಟ್ಸ್ ಕೊಡ್ತಾರೆ, ವರ್ಬಲ್ಸ್. ಓಕೆ. ಸೊ ಇವಾಗ ಅಂದ್ರೆ ಇವಾಗ ANSN 2 ಮಾರ್ಕ್ಸ್ ಗೆ 1 ಮಾರ್ಕ್ಸ್ ಗೆ ಕೆಲವು ಬರುತ್ತೆ, 1 ಮಾರ್ಕ್ಸ್ ಗೆ ಕೆಲವು ಬರುತ್ತೆ. ಅದು ನಿಮಗೆ AN = ಸಮ್ ಇದು ಕೊಡ್ತಾರೆ. nth ಟರ್ಮ್ ಆಫ್ an AP is 3n + 1 ಫೈಂಡ್ ದ ಥರ್ಡ್ ಟರ್ಮ್. ಆಗ 3 ಸಿಂಪ್ಲಿಫೈ ಮಾಡಬೇಕು. ಫೈಂಡ್ ದ ಫೋರ್ತ್ ಟರ್ಮ್ ಅಂದ್ರೆ 4 ಸಿಂಪ್ಲಿಫೈ ಮಾಡಿ. ಈ ತರದ್ದು ಅಥವಾ ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ AP, ಫೈಂಡ್ ದ ಕಾಮನ್ ಡಿಫರೆನ್ಸ್ ಅಂತ ಈಸಿದು ಕೊಡ್ತಾರೆ. ಸೊ ಇವಾಗ AP ಅಲ್ಲಿ ಬೇಸಿಕಲಿ ವರ್ಬಲ್ಸ್ ಜಾಸ್ತಿ ಇರೋದು. ಸೊ ನಾನು ಹೋದ ವರ್ಷ ಮಿಡ್ ಟರ್ಮ್ ಪೇಪರ್ ನೋಡ್ತಾ ಇದ್ವಿ, 3 ಮಾರ್ಕ್ಸ್ ಅಲ್ಲಿ 2 ಕ್ವೆಶ್ಚನ್ ಕೇಳ್ತಾ ಇದ್ದಾರೆ ಸರ್ AP ಇಂದ. 4 ಮಾರ್ಕ್ಸ್ ಅಲ್ಲಿ 1 ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. 3 ಮಾರ್ಕ್ಸ್ ಅಲ್ಲಿ 2 ಕ್ವೆಶ್ಚನ್. ಸೊ ಇಲ್ಲೇ 3 ಮಾರ್ಕ್ಸ್ ಅಲ್ಲಿ 2 ಕ್ವೆಶ್ಚನ್, 2 ಮಾರ್ಕ್ಸ್ ಅಲ್ಲಿ 2 ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಸೊ 4 ಮಾರ್ಕ್ಸ್, 6 ಮಾರ್ಕ್ಸ್, ಮತ್ತೆ 4 ಮಾರ್ಕ್ಸ್, ಆಲ್ಮೋಸ್ಟ್ 14, 1 ಮಾರ್ಕ್ಸ್ 2, ಟೋಟಲ್ ಹತ್ರ 16 ಮಾರ್ಕ್ಸ್ AP ಇಂದಾನೆ ಬರ್ತಾ ಇದೆ. ಅಂದ್ರೆ ಈ ಚಾಪ್ಟರ್ ಒಂದು ಪಾಸ್ ಆಗಬೇಕಂದ್ರೆ ಜಾಸ್ತಿ. 16 ಮಾರ್ಕ್ಸ್. ಸೊ ಅಲ್ಲಿ ಇವಾಗ ಈ ವರ್ಬಲ್ಸ್ ಎಲ್ಲಿಂದ ಕೊಡ್ತಾರೆ ಅನ್ನೋ ಪ್ರಶ್ನೆಗೆ ಬೇಸಿಕಲಿ ಕೆಲವು ಟೆಕ್ಸ್ಟ್ ಬುಕ್ ಇಂದನೂ ಬರುತ್ತೆ, ಬಟ್ ನಿಮ್ಗೆ ಪ್ರೀವಿಯಸ್ ಇಯರ್ ಪೇಪರ್ಸ್ ತುಂಬಾ ಇಂಪಾರ್ಟೆಂಟ್. AP ವರ್ಬಲ್ಸ್ ಆದ್ರೂ ಸೊ ನಾವು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೀವಿಯಸ್ ಇಯರ್ ಪೇಪರ್ಸ್ ಲಿಂಕ್ ಕೂಡ ಹಾಕ್ತಿವಿ, ಹೋಗಿ ನೀವು ಬೇಕಿದ್ರೆ APದು ಯಾವ ತರ ಕೇಳ್ತಾರೆ ವರ್ಬಲ್ಸ್ ಅಂತ ಕೆಲವು ಸಾಲ್ವ್ ಮಾಡಿದ್ರೆ ಐಡಿಯಾ ಬರುತ್ತೆ. ಸೊ ಅಷ್ಟೇ ಅಲ್ವಾ ಸರ್. AP ಅಲ್ಲಿ ಮಿನಿಮಮ್ ನೀವ್ ಏನ್ ಮಾಡ್ತೀರೋ ಮಾಡಲ್ವೋ ANSN ಫಾರ್ಮುಲಾ ಆದ್ರೂ ತೆಲ್ದಿರಿ 2-4 ಮಾರ್ಕ್ಸ್ ಈಸಿಲಿ ಬರ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟ್ರಯಾಂಗಲ್ಸ್. ಸೊ ಟ್ರಯಾಂಗಲ್ಸ್ ಅಲ್ಲಿ ಫಸ್ಟ್ ನಾನು ಹೇಳೋದು ಥಿಯರಮ್ಸ್. ಎಸ್ ಥಿಯರಮ್ ತುಂಬಾ ಜನ ಕನ್ಫ್ಯೂಷನ್ ಇದೆ, ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ತುಂಬಾ ಜನ BPT ಇದೆ, ಕಾನ್ವರ್ಸ್ ಆಫ್ BPT ಇದೆ ಅನ್ಕೊಂಡಿದ್ದಾರೆ. ಇಲ್ಲ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 4 ಇರೋದು. BPT, ಆಂಗಲ್, SAS, SSS, ಇದು 4 ಬೋರ್ಡ್ ಎಕ್ಸಾಮ್ ಯಾವ್ದಾದ್ರೂ ಬರ್ಬೋದು. ಏನು ಎಕ್ಸಾಕ್ಟ್ಲಿ ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನಾಳೆ ನನ್ನ ಫೀಲಿಂಗ್ ನೀವು ಹೇಳಿ, BPT ಮತ್ತೆ ಆಂಗಲ್ ಮೋಸ್ಟ್ಲಿ ಅದ್ರ ಮೇಲೆ ಅದಲ್ಲೇ ಬರ್ಬೋದು ಅಂತ. ಬಟ್ ಸ್ಟಿಲ್ ನಿಮ್ಗೆ ಸ್ಕೋರಿಂಗ್ ಮಾಡ್ಬೇಕಂದಿದ್ರೆ ಬರೀ 4 ಕಲಿಯಬೇಕು, 4 ನೋಡ್ಕೊಂಡು ಹೋಗಿ. ಬಟ್ 2 ಪ್ರಯಾರಿಟಿ ಕೊಡಿ, BPT ಮತ್ತೆ ಆಂಗಲ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಇವಾಗ ಇದ್ರಲ್ಲಿ ತುಂಬಾ ಮಾರ್ಕ್ಸ್, ಮತ್ತೆ ಇದರಲ್ಲಿ 3 ಮಾರ್ಕ್ಸ್ ಅಲ್ಲಿ 2 ಕ್ವಶನ್ ಇರುತ್ತೆ, ಇದರಲ್ಲಿ 2 ಮಾರ್ಕ್ಸ್ ಅಲ್ಲಿ 1 ಕ್ವಶನ್ ಇರುತ್ತೆ. ಸೊ ಇವಾಗ 2 ಮಾರ್ಕ್ಸ್ 3 ಮಾರ್ಕ್ಸ್ ಏನ್ ನೋಡ್ಕೋಬೇಕು ಸರ್ ಸ್ಟೂಡೆಂಟ್ಸ್? 3 ಮಾರ್ಕ್ಸ್ ಗೆ ಅಂದ್ರೆ ಅದ್ರಲ್ಲಿ ಪ್ರಾಬ್ಲಮ್ಸ್ ಇದೆ ಸರ್. 2 ಎಕ್ಸರ್ಸೈಸ್ ಇದೆ ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ. 2 ಎಕ್ಸರ್ಸೈಸ್ ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಅದರಲ್ಲಿನೇ ಬರೋದು.
ಸೊ ಒಂದು ಎಕ್ಸರ್ಸೈಸ್ ಬಿಪಿಟಿ ಇದು ಅಂದ್ರೆ ಬಿಪಿಟಿ ಕೊರಲರಿ ಆಫ್ ಬಿಪಿಟಿ ಮೇಲೆ ಪ್ರಾಬ್ಲಮ್ಸ್. ಓಕೆ, ಇನ್ನೊಂದು ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಮೇಲೆ ಪ್ರಾಬ್ಲಮ್ಸ್. ಅವೆರಡರಲ್ಲೇನೆ ಆಲ್ಮೋಸ್ಟ್ 2 ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಸೊ ಹಂಗಂದ್ರೆ ಇವಾಗ ಮಿನಿಮಮ್ ಗೊತ್ತಿರಬೇಕಾಗಿದ್ದು ಥಿಯರಮ್ 4 ಮಾರ್ಕ್ಸ್ ಡೆಫಿನೆಟ್ 5 ಮಾರ್ಕ್ಸ್ ಬಂದ್ಬಿಡ್ಬೋದು. ಬಿಪಿಟಿ ಎಲ್ಲ 5 ಮಾರ್ಕ್ಸ್ ಬಂದ್ಬಿಡ್ಬೋದು. ಸೊ ಬಟ್ ಸರ್ ಬಿಪಿಟಿ ಸ್ಟೇಟ್ಮೆಂಟ್ ಸಮೇತ ಗೊತ್ತಿರಬೇಕು. ಆಂಗಲ್ ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ. ಆಂಗಲ್ ಅವರೇ ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ. ಬಟ್ ಬಿಪಿಟಿ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರಬೇಕು, ಥಿಯರಮ್ ಗೊತ್ತಿರಬೇಕು. 5 ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ. ಸೊ ಹಂಗಾದ್ರೆ ಮಿನಿಮಮ್ ಥಿಯರಮ್ ನೋಡಿ, ಥಿಯರಮ್ ನೀವು ಕಲಿಲೇಬೇಕು. ಯಾಕಂದ್ರೆ ನಾಳೆ ಬೋರ್ಡ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್. ಥಿಯರಮ್ ಕಲಿಲೇಬೇಕು. ಆಮೇಲೆ ಸರ್ ಹೇಳಿದಂಗೆ ಟೆಕ್ಸ್ಟ್ ಬುಕ್ ಅಲ್ಲಿ 2 ಎಕ್ಸರ್ಸೈಸ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ, ಟೈಮ್ ಇದ್ರೆ ಮಾಡಿ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಬಂದ್ಬಿಟ್ಟಿದೆ ಸರ್, ಕೋಆರ್ಡಿನೇಟ್ ಜಾಮೆಟ್ರಿ. ಹೇಳಿ ಸರ್. ಕೋಆರ್ಡಿನೇಟ್ ಜಾಮೆಟ್ರಿ ಆಕ್ಚುಲಿ ಅದರಲ್ಲಿ ಸ್ವಲ್ಪ ಆಟ ಆಡೋ ಚಾಪ್ಟರ್ ಸರ್. ಅದರಲ್ಲಿ ತುಂಬಾ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಜಾಸ್ತಿ. 1 ಮಾರ್ಕ್ಸ್ ಕ್ವಶನ್ಸ್ ಅದು ಬೇಸ್ಡ್ ಆನ್ ಫಾರ್ಮುಲಾಸ್, ಮಿಡ್ ಪಾಯಿಂಟ್ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ ಫ್ರಮ್ ಒರಿಜಿನ್, ಅದನ್ನ ಕೇಳ್ತಾರೆ. ಅದು ಬಿಟ್ರೆ ಇದು ಸರ್ ಅಂದ್ರೆ ಏನು ಡಿಫೈನ್ ದ ಡಿಸ್ಟೆನ್ಸ್ ಅಂದ್ರೆ ಅಪ್ಲಿಕೇಶನ್ ಟೈಪ್ ಪ್ರಾಬ್ಲಮ್ಸ್. ಗ್ರಾಫ್ ಕೊಟ್ಟು ಲಾಸ್ಟ್ ಟೈಮ್ ಕೇಳಿದ್ರು, ಅಥವಾ ಪ್ಯಾರಲೋಗ್ರಾಮ್ ಕೊಟ್ಬಿಟ್ಟು ಅದೇ ಲಾಸ್ಟ್ ಸ್ವಲ್ಪ ಪ್ರೀವಿಯಸ್ ನಾಲೆಡ್ಜ್ ಬೇಕಾಗುತ್ತೆ ಅದರಲ್ಲಿ. ಅಂದ್ರೆ ಇವಾಗ ಬೇಸಿಕಲಿ ಇವಾಗ ಇದರಲ್ಲಿ ಮಿನಿಮಮ್ ಡಿಸ್ಟೆನ್ಸ್ ಫಾರ್ಮುಲಾ 2 ಮಾರ್ಕ್ಸ್ ಬಂದೇ ಬರುತ್ತೆ ಸರ್. ಸೆಕ್ಷನ್ ಫಾರ್ಮುಲಾ ಡೈರೆಕ್ಟ್ ಇದೇನು ಮಾಡೋದು ಬೇಡ. ಸೆಕ್ಷನ್ ಫಾರ್ಮುಲಾ ಡೈರೆಕ್ಟ್ 3 ಮಾರ್ಕ್ಸ್ ನಾಳೆ ಇದ್ದೇ ಇರುತ್ತೆ. ಡಿಸ್ಟೆನ್ಸ್ ಫಾರ್ಮುಲಾ ಡೈರೆಕ್ಟ್ 2 ಮಾರ್ಕ್ಸ್ ಇದ್ದೇ ಇರುತ್ತೆ. 5 ಮಾರ್ಕ್ಸ್ ಈಸಿಲಿ ಬರುತ್ತೆ. ಆಮೇಲೆ ಇನ್ನೊಂದು ಕ್ವಶ್ಚನ್ ಸ್ವಲ್ಪ ಟ್ರಿಕಿ ಮಾಡೋದು ಇರುತ್ತೆ. ಬೇಸಿಕಲಿ ಅದರಲ್ಲಿ ನಾವು ಡಿಸ್ಟೆನ್ಸ್ ಯೂಸ್ ಮಾಡಬೇಕು, ಮಿಡ್ ಪಾಯಿಂಟ್ ಯೂಸ್ ಮಾಡಬೇಕು, ಸೆಕ್ಷನ್ ಯೂಸ್ ಮಾಡಬೇಕು. ಬೇಸಿಕಲಿ ಚಾಪ್ಟರ್ 3 ಫಾರ್ಮುಲಾ ಇದೆ, ಡಿಸ್ಟೆನ್ಸ್, ಮಿಡ್ ಪಾಯಿಂಟ್, ಸೆಕ್ಷನ್. ನಾವು ಕ್ವಶನ್ ನಾಳೆ ಇನ್ನೊಂದು 2 ಮಾರ್ಕ್ಸ್ ಮಿಡ್ ಪಾಯಿಂಟ್ ಡೈರೆಕ್ಟ್ ಆಗಿ ಬರ್ಬೋದು ಸರ್. ಮಿಡ್ ಪಾಯಿಂಟ್ ಡೈರೆಕ್ಟ್ ಆಗಿ ಬರುತ್ತೆ. ಸೊ ನಿಮಗೆ ಡಿಸ್ಟೆನ್ಸ್ ಡೈರೆಕ್ಟ್ ನೋಡ್ಕೊಳ್ಳಿ, ಮಿಡ್ ಪಾಯಿಂಟ್ ಡೈರೆಕ್ಟ್ ನೋಡ್ಕೊಳ್ಳಿ, ಸೆಕ್ಷನ್ ಫಾರ್ಮುಲಾ ಅಂದ್ರೆ ಫಸ್ಟ್ ಪ್ರಾಬ್ಲಮ್, ಸೆಕೆಂಡ್ ಪ್ರಾಬ್ಲಮ್ ನೋಡ್ಕೊಂಡ್ರೆ 5 to 7 ಮಾರ್ಕ್ಸ್ ಏನು ಮೋಸನೇ ಇಲ್ಲ. ಆಮೇಲೆ ನೋಡೋಣ ಎಕ್ಸ್ಟ್ರಾ ಮೀರಿನೋ ಏನು ಈ ಪ್ಯಾರಲೋಗ್ರಾಮ್ ಪ್ರಾಬ್ಲಮ್ಸ್ ಅದೆಲ್ಲ ಸುಮಾರು ಸಿಗುತ್ತೆ ನಿಮಗೆ, ಮಾಡ್ಸಿರ್ತಾರೆ. ಆಮೇಲೆ ಬೇಸಿಕಲಿ 2 ಎಕ್ಸರ್ಸೈಸ್ ಇದೆ ಸರ್. ನನಗೆ ಅನ್ಸುತ್ತೆ ಲಾಸ್ಟ್ 5 ಪ್ರಾಬ್ಲಮ್ಸ್, ಲಾಸ್ಟ್ 5 ಪ್ರಾಬ್ಲಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸ್ಕೋರಿಂಗ್ ಆದ್ರೆ ಲಾಸ್ಟ್ 5 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ. ಸ್ಕೋರಿಂಗ್ ಬೇಕು ಅಂತ ಇಲ್ಲ ಅಂದ್ರೆ ಮಿನಿಮಮ್ ಇಷ್ಟ ಆದ್ರೂ ಮಾಡಿ. ಸೊ ಒಂದ್ಸತಿ ಕ್ವಿಕ್ಲಿ ಸರ್ ಮಿನಿಮಮ್ ಏನು ಓದ್ಬೇಕು ಅಂತ ರಿವೈಸ್ ಮಾಡಬೇಡ ಸರ್. ಟಕ ಅಂತ ಏನು ಬೇಡ, ಎಕ್ಸ್ಟ್ರಾ ಏನ್ ಬೇಡ. ಮಿನಿಮಮ್ 40 ಮಾರ್ಕ್ಸ್ ತೆಗೆ ಏನು ಓದ್ಬೇಕು ಅಂತ ಸರ್. ರಿಯಲ್ ನಂಬರ್ಸ್ ಅಲ್ಲಿ ಹೇಳಿ ಸರ್. ಮಿನಿಮಮ್ ಏನು ಓದಿರಬೇಕು? ರಿಯಲ್ ನಂಬರ್ಸ್ ರೂಟ್ 2 ರೂಟ್ 3 ಪ್ರೂವ್ ದಟ್ ರೂಟ್ 2 ರೂಟ್ 3 ಮಿನಿಮಮ್ ಎಲ್ಲರೂ ಕಲಿಯಲೇಬೇಕು. 3 ಮಾರ್ಕ್ಸ್ ಬರುತ್ತೆ. ಆಮೇಲೆ ಎಲ್ಸಿಎಂ ಎಚ್ಸಿಎಫ್ ಎ ಇಂಟು ಬಿ ಫಾರ್ಮುಲಾ. ಅದಂದ್ರೆ ನೀವು ಒಂದ್ 2 ನಂಬರ್ ಕೊಟ್ರೆ ಎಲ್ಸಿಎಂ ಎಚ್ಸಿಎಫ್ ಕಂಡುಹಿಡಿದು ಅದನ್ನ ಕ್ರಾಸ್ ವೆರಿಫೈ ಮಾಡಿ. ಸೊ ಇಷ್ಟು ಬಂದ್ರೆ ನಾಳೆ ಒಂದು 6 ಮಾರ್ಕ್ಸ್ ಗೆ ಹೆಲ್ಪ್ ಆಗುತ್ತೆ ಸರ್. ಓಕೆ, ಪಾಲಿನಾಮಿಯಲ್ಸ್ ಅಲ್ಲಿ ನನ್ಗೆ ಅನ್ಸುತ್ತೆ, ನಾನು ಆಗ್ಲೇ ಹೇಳಿದೆ, ಪಾಲಿನಾಮಿಯಲ್ಸ್ ಅಲ್ಲಿ ಏನೋ ಪಕ್ಕಾ 3 ಮಾರ್ಕ್ಸ್ ಕ್ವಶನ್ ಏನಂದ್ರೆ ಗಿವನ್ ಏನು ಫೈಂಡ್ ದ zeros of the equation and verify the relationship. 3 ಮಾರ್ಕ್ಸ್ ಗೆ ಡೆಫಿನೆಟ್ ಕ್ವಶನ್, ಅದನ್ನ ನೋಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಗ್ರಾಫ್ ಡೆಫಿನೆಟ್ ಆಗಿ ಗೊತ್ತಿರಬೇಕು. ಗ್ರಾಫ್ ಅಂಡ್ ಎಲಿಮಿನೇಷನ್ ಗೊತ್ತಿ ನೋಡಿ. ಇವಾಗ ಇದರಲ್ಲಿ 3 ಮಾರ್ಕ್ಸ್ ಅನ್ಕೊಳ್ಳಿ ಮಿನಿಮಮ್. ಇದೆ ಪಾಲಿನಾಮಿಯಲ್ಸ್ ಅಲ್ಲಿ 3 ಮಾರ್ಕ್ಸ್ ಅನ್ಕೊಳ್ಳಿ. 6 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಲ್ಲಿ ಗ್ರಾಫ್ ಸೇರಿಸಿ 12 ಮಾರ್ಕ್ಸ್ ಆಗೋಯ್ತು. ಕ್ವಾಡ್ರಾಟಿಕ್ ಈಕ್ವೇಷನ್ ಸರ್, ಕ್ವಾಡ್ರಾಟಿಕ್ ಈಕ್ವೇಷನ್ ಫ್ಯಾಕ್ಟರೈಸೇಷನ್ ನೇಚರ್ ಆಫ್ ರೂಟ್ಸ್ ಮೋಸ್ಟ್ಲಿ 3 to 4 ಮಾರ್ಕ್ಸ್ ಅನ್ಕೊಳ್ಳಿ ಸರ್. ಆಲ್ಮೋಸ್ಟ್ 5 ಮಾರ್ಕ್ಸ್ ಬರುತ್ತೆ. 5 ಮಾರ್ಕ್ಸ್ ಬರ್ಕೊಂಡು ಅಷ್ಟು ಗೊತ್ತಿದ್ರೆ ಇದು. ಆಮೇಲೆ ಇದೆಲ್ಲ ಕೆಲವು ಎಲ್ಲ 1 ಮಾರ್ಕ್ಸ್ ಅಲ್ಲಿ ಈಸಿ ಇರುತ್ತೆ, ಬಟ್ ನಾವು ಕೌಂಟ್ ಮಾಡಿಲ್ಲ ಬಿಡಿ. ಸೊ ಆಗೊಂದು ಇನ್ನೊಂದು 3 ಮಾರ್ಕ್ಸ್ ತಗೋಣ ಸರ್. ಎಷ್ಟಾಯ್ತು? 15 ಮಾರ್ಕ್ಸ್ ಆಯ್ತು. ಎಪಿಎಲ್ ಸರ್, ಎಪಿಎಲ್ ಮಿನಿಮಮ್ ಸೊ ಮಿನಿಮಮ್ 2-3 ಮಾರ್ಕ್ಸ್ ಬರುತ್ತೆ ಸರ್. ಸೊ ಎಷ್ಟೊಂದು 20 ಮಾರ್ಕ್ಸ್ ಆಯ್ತು ಅನ್ಕೊಳ್ಳಿ ಸರ್. ಟ್ರಯಾಂಗಲ್ಸ್ ಥಿಯರಮ್ ಬಂದೇ ಬರುತ್ತೆ. 4 ಮಾರ್ಕ್ಸ್ ಥಿಯರಮ್ ಬಂದೇ ಬರುತ್ತೆ. 5 ಮಾರ್ಕ್ಸ್ ಗಳು ಬಂದೇ ಬರುತ್ತೆ. ಸೊ ಎಷ್ಟಾಯ್ತು ಸರ್ ಇವಾಗ? 24 ಮಾರ್ಕ್ಸ್ ಆಯ್ತು. ಕೋಆರ್ಡಿನೇಟ್ ಜಾಮೆಟ್ರಿ ನಾನು ಆಗ್ಲೇ ಹೇಳಿದೆ ಸರ್. ಏನಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಡೈರೆಕ್ಟ್ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಒಂದು 5 ಮಾರ್ಕ್ಸ್, 5 ಮಾರ್ಕ್ಸ್ ಅರೌಂಡ್ 30 ಮಾರ್ಕ್ಸ್ ಆಗೇ ಹೋಯ್ತು ಇಷ್ಟಲ್ಲಿ. ಇನ್ನು ನಾವು ಕೆಲವು 1 ಮಾರ್ಕ್ಸ್ ಎಲ್ಲ ನೀವು ಮಾಡ್ಬೋದು, ಈಸಿ ಇರುತ್ತೆ 1 ಮಾರ್ಕ್ಸ್. ಅದನ್ನು ನಾವು ಐಡಿಯಾಸ್ ಕೊಟ್ಟಿದ್ದೀವಿ. ಸೊ ಬೇಸಿಕಲಿ 30 ಮಾರ್ಕ್ಸ್ ಗೆ ನಾಳೆ ಮೋಸ ಇಲ್ಲ. ನೀವು ಆನೆಸ್ಟ್ ಆಗಿ ನಾಳೆ 30 ಮಾರ್ಕ್ಸ್ ಆದ್ರೂ ನೀವು ತಂದ್ರೆ 40 ಮಾರ್ಕ್ಸ್ ವೆರಿ ಈಸಿ. ನನಗೆ ಏನ್ ಅನ್ಸುತ್ತೆ ಸರ್, ಇವಾಗ ನಾವು ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ನಾವು ನೋಡ್ತೀವಿ, ತುಂಬಾ ವರ್ಕ್ಶಾಪ್ಸ್ ಮಾಡ್ತೀವಿ, ಈ ವರ್ಷನೂ ಮಾಡ್ತೀವಿ. ಸ್ಟೂಡೆಂಟ್ಸ್ ಗೆ ಪಾರ್ಟ್ 1 ಅಲ್ಲಿ ಇರೋ ಮಿನಿಮಮ್ ಏನ್ ಕಲಿಬೇಕು ಅನ್ನೋದು ಗೊತ್ತಿರಲ್ಲ. ಅವಾಗ ಏನಾಗುತ್ತೆ, ನಿಮ್ಗೆ ಡಿಸೆಂಬರ್ ಮೇಲೆ ಗ್ರಾಫ್ ಓದಕ್ಕೆ ಟೈಮ್ ಬೇಕು, ಥಿಯರಮ್ ಓದಕ್ಕೆ ಟೈಮ್ ಬೇಕು. ನಿಮ್ಗೆ ಏನ್ ಸ್ಕೋರಿಂಗ್ ಟೈಮೇ ಸಿಗೋದಿಲ್ಲ ನಿಮ್ಗೆ. ನಂಗನ್ಸೋದು ಸರ್ ಅಟ್ಲೀಸ್ಟ್ ಈ 40 ಮಾರ್ಕ್ಸ್ ನೀವ್ ಏನೇ ಟಾಪರ್ ಆಗಿರ್ಲಿ, ಡೋಂಟ್ ವೆರಿ, ಅದೆಲ್ಲ ಮ್ಯಾಟರ್ ಆಗಲ್ಲ. ಬೋರ್ಡ್ ಎಕ್ಸಾಮ್ ತಾನೇ ಮಾರ್ಕ್ಸ್ ಮ್ಯಾಟರ್ ಆಗೋದು. ನಾಳೆ ಅಟ್ಲೀಸ್ಟ್ 40 ಮಾರ್ಕ್ಸ್ ಗೆ ಏನ್ ಮಾಡಿ. 40 ಮಾರ್ಕ್ಸ್ ಚೆನ್ನಾಗಿ ನೀವು ಏನು ಓದಿಲ್ಲ ಅಂದ್ರೆ ಇವಾಗ ಎಲ್ಲ ಅರ್ಧಂಬರ್ಧ, ಕೆಲವರು ತುಂಬಾ ಅರ್ಧಂಬರ್ಧ ಓದ್ತಾರೆ, ಅಲ್ಲ ಅರ್ಧ ಇಲ್ಲ ಅರ್ಧ. ಮಿನಿಮಮ್ ನಂಗೆ ಅನ್ಸೋದು ಸರ್, ಮಂಗಳವಾರ ನೀವು ಕೂತ್ಕೊಂಡ್ರೆ ಓದಕ್ಕೆ, ಅಂದ್ರೆ ಮಂಡೇ ಈವ್ನಿಂಗ್ ಓದಿ ಮಿನಿಮಮ್ ನಾವು ಹೇಳಿದ್ದ ಶುರು ಮಾಡ್ಬೇಕು. ಗ್ರಾಫ್ ಶುರು ಮಾಡಿ ಹೇಳಿದ್ವಿ ಇವಾಗ ಮಿನಿಮಮ್ ಅಷ್ಟನ್ನ ನೀವು ಓದ್ಕೊಂಡು ಹೋದ್ರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇದು ನೋಡಿ ಬೋರ್ಡ್ ಎಕ್ಸಾಮ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬೋರ್ಡ್ ಎಕ್ಸಾಮ್ ನಾವು ಹೇಳಿದ್ರಲ್ಲಿ ಇದೆಲ್ಲ ಮತ್ತೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಹತ್ರ ಒಂದು 20 ಮಾರ್ಕ್ಸ್ ಇದರಿಂದಾನೇ ಬರುತ್ತೆ. ಇನ್ ಪಾರ್ಟ್ 2 ಅಲ್ಲೂ ಕೆಲವು ಚಾಪ್ಟರ್ಸ್ ಗಳಿದೆ, ಅದೆಲ್ಲ ಸೇರಿದ್ರೆ ಪಾಸ್ ಆಗೋ ತುಂಬಾ ಈಸಿ. ಯಾರು ಬೇಕಾದ್ರೂ ಮ್ಯಾಥ್ಸ್ ಅಲ್ಲಿ ಪಾಸ್ ಆಗ್ಬೋದು. ನಿಮಗೆ ಬೇರೆ ಸಬ್ಜೆಕ್ಟ್ ನಾನು ಹೇಳಕ್ಕಾಗಲ್ಲ, ಮ್ಯಾಥ್ಸ್ ಅಂತೂ ವೆರಿ ಸಿಂಪಲ್ ಆಗಿರುತ್ತೆ. ಯು ಕ್ಯಾನ್ ಡೆಫಿನೆಟ್ಲಿ ಪ್ರೆಡಿಕ್ಟ್. ಗಾಬರಿ ಆಗಬಾರ್ದು ಅಷ್ಟೇ ಸರ್, ತುಂಬಾ ವರಿ ಮಾಡ್ಕೊತಾರೆ ಹುಡುಗರು. ಆತರ ಏನ್ ಗಾಬರಿ ಆಗೋದೇನಿಲ್ಲ, ತುಂಬಾ ಈಸಿ ಇದೆ ಆಕ್ಚುಲಿ. ಹೇಳಿದ್ದು ಏನ್ ಸ್ಟಡಿ ಏನೋ ಸ್ಟ್ರಾಟಜಿ ಏನ್ ಹೇಳಿದ್ವಿ ಅದೇ ತರ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಆಲ್ಮೋಸ್ಟ್ ಈಸಿಯಾಗಿ ಸ್ಕೋರ್. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ, ಕೆಲವು ವಿಡಿಯೋಸ್ಗಳು ನಮ್ಮ ಚಾನೆಲ್ ಅಲ್ಲಿ ಇದೆ, ಇದನ್ನ ನೋಡಿದ್ರೆ ಬೇಕಾದ್ರೆ
ನೀವು ಕಮೆಂಟಲ್ಲಿ ಏನಾರ ಇದ್ರೆ ಹೇಳಿ, ನಾವು ಹೆಲ್ಪ್ ಮಾಡ್ತೀವಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಬರೋ ದಿನಗಳಲ್ಲಿ ನಾವು ಜನರಲಿ ಇವಾಗ ಡಿಸೆಂಬರ್ಗಿಂತ ನವೆಂಬರ್ ಇಂದ ಶುರು ಮಾಡ್ತೀವಿ ಒಳ್ಳೆ ವಿಡಿಯೋಸ್ ಹಾಕೋದು, ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವರ್ಕ್ಶಾಪ್ಸ್ಗಳು ಮಾಡ್ತೀವಿ ಸ್ಟೂಡೆಂಟ್ಸ್ಗಳಿಗೆ. ಸೊ ಇಟ್ ವಿಲ್ ಬಿ ಡೆಫಿನೆಟ್ಲಿ ವರ್ತ್ಫುಲ್ ಟು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಆಮೇಲೆ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೂಡ ಇದೆ, ಅಲ್ಲೂ ನೀವು ಬಂದು ಸೇರ್ಕೊಂಡು ರೆಗ್ಯುಲರ್ಲಿ ನಾವು ಬೇರೆ ಬೇರೆ ಮೆಟೀರಿಯಲ್ಸ್ ಎಲ್ಲ ಶೇರ್ ಮಾಡ್ತಿರ್ತೀವಿ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಸ್ಪ್ರೆಡ್ ದ ಐಡಿಯಾಸ್ ಅಮಾಂಗ್ ಯುವರ್ ಬೇರೆ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ವಿಲ್ ಕ್ಲೋಸ್ ಅಲ್ಲ ಸರ್. ಓಕೆ, ಎಸ್, ಥ್ಯಾಂಕ್ ಯು.